ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋಲೇ ಹೇಳ್ದಂಗೆ ಡೆಲಿವರಿ ಮಾಡ್ತಾರೆ ಅಂತ ಹೇಳಿದ್ದೆ ನಂದು ಹೊಸ ಎಪ್ರಿಲಿಯಾ ಟೂರೆಗ್ ಡಕಾರ್ ಪೋಡಿಯಂ ಕಲರ್ ಇರುವಂಥ ಗಾಡಿನ. ಸೊ ಆ ಗಾಡಿಲೇ ಬಂದಿದ್ದಾರೆ. ಈ ವಿಡಿಯೋಲೆ ಅದೇ ಪ್ರೋಸೆಸ್ ನ ನೋಡೋಣ. ಆಕ್ಚುಲಿ ನಿನ್ನೆ ವೆದರ್ ಸಿಕ್ಕಾಪಟ್ಟೆನೆ ಚೆನ್ನಾಗಿತ್ತು, ಓಡಿಸ್ಕೊಂಡೆ ತಗೊಂಡ್ ಬರ್ಬೋದಾಗಿತ್ತು. ಬಟ್ ಒಂದು ಎಕ್ಸ್ಪೀರಿಯನ್ಸ್ ಇರಲಿ ಅಂದ್ರೆ ಯೂಶಲಿ ನಾನು ನೋಡ್ದಂಗೆ ಬೆನ್ಸ್ ಎಲ್ಲ ಇಂಡಿಯಾಲಿದ್ದಾಗ ಲಾರಿಲಿ ತಂದು ಟೆಸ್ಟ್ ರೈಡೇ ಕೊಡೋರು. ಸೊ ಇದರಲ್ಲಿ ಒಂದು ಸ್ವಲ್ಪ ಆ ಥರ ಫೀಲ್ಸ್ ತೊಗೊಳ್ಳೋಣ ಅಂತ ಹೇಳಿ ಅವ್ರು ಹೆಂಗಿದ್ರು ಡೆಲಿವರಿ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ತರಕ್ಕೆ ಹೇಳಿದೆ. 776 ಕಿಲೋಮೀಟರ್ಸ್ ಓಡಿಸಿತ್ತು ಕಾಂಟ್ರಾಕ್ಟ್ ಪ್ರಕಾರ. ಸೊ 777 ಸ್ಟಾರ್ಟ್ ಮಾಡೋ ಥರನೂ ಆಗುತ್ತೆ. ಆಮೇಲೆ ಈ ಥರದ್ದೊಂದು ಸಣ್ಣ ಆಸೆನೂ ಹತ್ತಿರುತ್ತೆ ಅನ್ನೋ ಥರ ಅವ್ರಿಗೆ ತರ್ಸಕ್ಕೆ ಹೇಳಿದ್ದೆ. ಬನ್ನಿ ತೋರಿಸ್ತೀನಿ ವಿಡಿಯೋಲೆ ಹೆಂಗೆ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಾರೆ, ಏನು ಮಾಡಿದ್ದಾರೆ ಅಂತ. So the number plate is removed. Okay. Yes. But I just have to buy something and then everything else is here, right? So I can just I love the screws. Stainless screws. There is no rust. Okay. It's from us. New screws. Okay. Because it's pretty bad. When we others see a perfect motorcycle and then the rusted screws of a nice motorcycle. Makes sense. Yeah. So it was all these wires were Yes. Holding the motorcycle, right? 2 wires strapped in the front Okay. and one on the back. And that's all. That's pretty simple and nice, yeah. ಸೊ ನೋಡಿ ಒಬ್ಬರೇ ಹೆಂಗೆ ತೆಗಿತಾ ಇದ್ದಾರೆ ಅಂತ. ಅಜಾನುಬಾಹು ಥರ ಇದ್ದಾರೆ ಆಗುತ್ತೆ. ಬಟ್ ಅದೇ ಇಂಥ ಗಾಡಿ ಓಡ್ಸೋಕ್ಕೆ ನನ್ನ ಕೈಲಿ ಇಂಥವೆಲ್ಲ ಹೆಂಗಾಗುತ್ತೋ ಏನೋ ನೋಡಬೇಕು. ಸ್ವಲ್ಪ ಬಂತು. ಗ್ರೇಟ್. ಇಟ್ಸ್ ಅ ಪ್ರಿಟಿ ಕ್ವಿಕ್ ಪ್ರಾಸೆಸ್. ನೋಡಿ ಆ ಥರದ್ದು ಎಕ್ವಿಪ್ಮೆಂಟ್ ಎಲ್ಲ ಅವರೇ ಇಟ್ಕೊಂಡಿದ್ದಾರೆ. ಸೊ ಈ ಥರ ತುಂಬ ಡೆಲಿವರಿ ಕೊಡ್ತಾ ಇರ್ತಾರೆ ಅನಿಸುತ್ತೆ, ಅದಕ್ಕೆ ತುಂಬ ಈಸಿಯಾಗೆ ಈಚೆ ಇಳಿಸ್ಬಿಟ್ರು. ಈಗ ನಮ್ಮ ಗಾಡಿ ಔಕ್ಸ್ಬರ್ಗಿನ ನಮ್ಮ ಮನೆ ಹತ್ರ ಇಲ್ಲಿದೆ. ನಿನ್ನೆ ಆ್ಯಕ್ಚುಲಿ ಏನೋ ಬಿಟ್ಬಿಟ್ಟು ಬಂದೆ, ಅಂದರೆ ಕಾಂಟ್ರಾಕ್ಟ್ ಎಲ್ಲ ಸೈನ್ ಮಾಡಿ ಡೆಲಿವರಿ ಕೊಡ್ತಾರೆ ಅಂತ. ಬಟ್ ಇಡೀ ರಾತ್ರಿ ಏನೇನು ಫೋಟೋಸ್ ತೆಕ್ಕೊಂಡಿದ್ನೋ ಅದನ್ನೇ ನೋಡ್ತಾ ಕೂತಿದ್ದೆ. ಇಂಥ ಗಾಡಿ ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಇಂಥ ಗಾಡಿನ ಮಿಸ್ ಮಾಡೋಕ್ಕೆ ಒಂದು ಸ್ವಲ್ಪ ಹೊತ್ತು ಇರೋಕ್ಕಾಗಲಿಲ್ಲ. ಬಟ್ ಈಗ ಬಂದಿದೆ ಔಕ್ಸ್ಬರ್ಗ್ ನಮ್ಮ ಮನೆ ಹತ್ರ. ನೋಡಿ ಅವರು ಅದೇ ಇಲ್ಲಿ ಲೋಡ್ ಮಾಡೋಕ್ಕೆ ಅಂತ ಸೈಡಲ್ಲಿ ಹಾಕ್ಕೊಂಡಿದ್ರು. ಈಗ ವಾಪಸ್ ಹೋಗಿ ಪಾರ್ಕ್ ಮಾಡ್ತಾ ಇದ್ದಾರೆ ಗಾಡಿ. ಆಮೇಲೆ ಬಂದು ಸ್ವಲ್ಪ ಅದು ಇದು ಏನು ಮೋಡ್ಸ್ ಇದೆ, ಫೀಚರ್ಸ್ ಏನೇನಿದೆ ಮತ್ತೆ ಎಕ್ಸ್ಪ್ಲೇನ್ ಮಾಡಿ ಒಂಥರ ಓರಿಯೆಂಟೇಷನ್ ಥರ ಕೊಟ್ಟು ಆಮೇಲೆ ಹೋಗ್ತಾರೆ. ಅಂದರೆ ಸುಮ್ಮನೆ ಒಂದು ಪ್ರೊಸೀಜರ್ ಮಾಡ್ದಂಗೆ ಅಲ್ಲಿಂದ ಇಲ್ಲಿವರೆಗೂ ಅವರು ಬಂದಿದ್ದಕ್ಕೂ ಅವ್ರಿಗೂ ಸಾರ್ಥಕ ಆಗಬೇಕಲ್ಲ, ಪ್ರಾಬಬ್ಲಿ ಅದಕ್ಕೆ ಇರಬೇಕು. ನೋಡಿ ಅವರೇ ಕೊಟ್ಟಿದ್ದು ಆ್ಯಕ್ಚುಲಿ ನೆನ್ನೆ ಪಾಪ ಟಿ-ಶರ್ಟು ಕೊಟ್ಟರು. ತುಂಬ ಒಳ್ಳೆ ಡೀಲರ್ಶಿಪ್ಪು. ಟೆಸ್ಟ್ ರೈಡಲ್ಲೇ ಯಾವ ಡೀಲರ್ಶಿಪ್ ಹೋಗಿನೋ ಅವ್ರು ಸ್ವಲ್ಪ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಅಲ್ಲಿ ನನಗೆ. ಬಟ್ ಇವರು ತುಂಬ ಚೆನ್ನಾಗೇ ಎಲ್ಲ ಹ್ಯಾಂಡಲ್ ಮಾಡಿ ಚೆನ್ನಾಗೂ ಮಾತಾಡಿಸಿ ಪಾಪ ಇಂಗ್ಲೀಷಲ್ಲೇ ಮಾತಾಡಿ ನೀಟಾಗೆ ಕೊಟ್ಟರು. ಸೊ ಅವರು ಟಿ-ಶರ್ಟ್ ಕೊಟ್ಟಿದ್ರು, ಆ ಟಿ-ಶರ್ಟೇ ಹಾಕ್ಕೊಂಡಿದ್ದೀವಿ. ನಾನು ನನ್ನ ಹೆಂಡ್ತಿನೂ ಅದೇ ಟಿ-ಶರ್ಟ್ ಹಾಕ್ಕೊಂಡಿದ್ದಾರೆ ನೋಡಿ. ಸೊ ಹೆಂಗೆ ಅನಿಸ್ತಾ ಇದೆ ನಿಮಗೆ ಗಾಡಿ ಬಂದಿರೋದು? ಫುಲ್ ಎಕ್ಸೈಟೆಡ್, ಫುಲ್ ಖುಷಿ. ನೋಡ್ತಿದ್ರೆ ಮನೆ ಮುಂದೆ ಏನೋ ಒಂದು ದೊಡ್ಡದು ಇಡೀ ಏರಿಯಾಗೆ ನಮ್ಮ ಮನೆ ಹೈಲೈಟ್ ಅನಿಸ್ತಿದೆ. For the keys. Okay. And if we can even the stickers. Yes, we got some stickers of our company. ಸೊ ಅವ್ರದ್ದು ಸ್ಟಿಕ್ಕರೇ ಕೊಟ್ಟಿದ್ದಾರೆ ನೋಡಿ. ಹಂಗೆ ಅದೇ ಆವಾಗಲೇ ತೋರಿಸಿದ್ನಲ್ಲ ಟಿ-ಶರ್ಟ್ ಮೇಲೂ ಅದೇ ಇದೆ. Perfect. The keys to your new motorcycle. Yeah. Congratulations. Thank you. Always a good time. Yeah. And have fun with the new Aprilia. ಸೆಟ್ಟಿಂಗ್ಸ್ಗೆ ಹೋದಾಗ ಇಲ್ಲಿ ವೆಹಿಕಲ್ಗೆ ಅಂತ ಹೋದರೆ ಇಲ್ಲಿ ಕ್ಯಾಲಿಬ್ರೇಷನ್ನು, ಶಿಫ್ಟ್ ಲೈಟು ಅಂತೆಲ್ಲ ಆಪ್ಷನ್ಸ್ ಇದೆ. ಕ್ಯಾಲಿಬ್ರೇಷನ್ ಅಂತ ಆಪ್ಷನ್ ಇದೆಯಲ್ಲ, ಸೊ ಆ ಕ್ಯಾಲಿಬ್ರೇಷನ್ ಆಪ್ಷನ್ ಏನು ಅಂತಂದರೆ ಟೈರ್ ಚೇಂಜ್ ಮಾಡ್ತೀವಲ್ಲ, ಸೊ ನಾವೇ ಚೇಂಜ್ ಮಾಡ್ಕೋಬೋದು. ಆ್ಯಕ್ಚುಲಿ ಚೇಂಜ್ ಮಾಡ್ಕೊಂಡಾಗ ಆ ಕ್ಯಾಲಿಬ್ರೇಷನ್ ತೋರಿಸಿದ್ನಲ್ಲ ಆ ಬಟನ್ ಒತ್ಬಿಟ್ಟು ಅವ್ರು ಹೇಳ್ತಿದ್ದಿದ್ದ ಪ್ರಕಾರ ಒಂದು 300 ಮೀಟರ್ಸು ಒಂದು ಸೆಕೆಂಡ್ ಥರ್ಡ್ ಗೇರಲ್ಲೇ ಓಡಿಸಿದ್ರೆ ಅವಾಗ ಲೈನ್ ಆಗುತ್ತೆ ಎಲ್ಲ ಅಂತ. ಸೊ ಈ ಥರ ಫೀಚರು ಈ ಗಾಡೀಲಿ ಅಂತ ನನಗೂ ಗೊತ್ತಿರಲಿಲ್ಲ.
ನೋಡಿದ್ರಲ್ಲ ಸ್ನೇಹಿತರೆ, ಈ ವಿಡಿಯೋನಲ್ಲೇ ನಾನು ಇಷ್ಟೇ ತೋರಿಸ್ಬೇಕಾಗಿದ್ದು, ಡೆಲಿವರಿ ತಂದು ಹೆಂಗೆ ತಂದು ಕೊಡ್ತಾರೆ ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಜರ್ಮನಿಲೇ. ಅಂದರೆ ಅಷ್ಟೇ ಇದ್ದಿದ್ದು ಪ್ರೋಸೆಸ್ಸು. ಸೊ ತೊಗೊಂಬಂದು ಅವರು ನೀಟಾಗಿ ಎಷ್ಟೊಂದು ಡೆಲಿವರೀಸ್ ಕೊಡ್ತಾ ಇರ್ತಾರೆ. ಇದೇ ಥರ ಬೇರೆ ಗಾಡಿ ಪಿಕಪ್ ಮಾಡಿಕೊಂಡು ಹೋಗ್ತಾರೆ. ಅವ್ರ ಸರ್ವಿಸ್ ಸೆಂಟರ್ ಸ್ವಲ್ಪ ರಿಮೋಟ್ ಜಾಗದಲ್ಲಿ ಇದೆಯಲ್ಲ, ಅದಕ್ಕೆ ನಂಬರ್ ಪ್ಲೇಟು ಬೈ ಮಾಡಬೇಕು ನಾನು. ಅಂದರೆ ಒಂದು ನಂಬರ್ ಆ್ಯಕ್ಚುಲಿ ಬುಕ್ ಮಾಡಿದ್ದೀನಿ, ಅದು ಸ್ಪೆಷಲ್ ಆಗಿದೆ, ತೋರಿಸ್ತೀನಿ ನಿಮಗೆ. ಆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಹಾಕ್ಕೊಂಡು ಬಂದಾದಮೇಲೆ ನಾನು ಈ ನಂಬರ್ ಪ್ಲೇಟ್ನ ಫಿಟ್ ಮಾಡ್ತೀನಿ. ನಾನು ರಿಸರ್ವ್ ಮಾಡ್ಕೊಂಡಿರೋ ನಂಬರ್ನ ಕೊಟ್ಟು ಆ ನಂಬರ್ ಪ್ಲೇಟಲ್ಲಿ ನಾನು ಮಾಡಿಸ್ಕೊಂಡು ಬಂದು ಆ ನಂಬರ್ ಪ್ಲೇಟ್ ತೊಗೊಂಬಂದು ಹಾಕ್ಕೊಂಡ್ರೆ ಆವಾಗಿಂದ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಅದಕ್ಕೂ ಮುಂಚೆ ಇನ್ಶೂರೆನ್ಸು ಅದೆಲ್ಲ ಬೈ ಮಾಡಬೇಕು. ಸೊ ಅದೆಲ್ಲ ಬೈ ಮಾಡಿಕೊಂಡು ಅದಾದಮೇಲೆ ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕಾಗುತ್ತೆ ಇಲ್ಲಿನ ಆರ್ ಟಿ ಒಗೆ. ಅಲ್ಲಿಗೆ ಹೋಗಿ ಅದೆಲ್ಲ ಹಾಕ್ಕೊಂಡು ಆದಮೇಲೆ ನೀಟಾಗಿ ಓಡಿಸ್ಬೋದು. ಆ ಓಡಿಸೋ ವ್ಲಾಗ್ಸ್ ಎಲ್ಲ ಆಮೇಲೆ ಹೆಂಗಿದ್ರು ಬಂದೇ ಬರುತ್ತೆ. ನೀವೇನಾದ್ರು ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವೀಡಿಯೋಲ್ಲೇ ಸಿಗೋಣ.